ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಹೃದಯ ಸಂಬಂಧಿ ಕಾಯಿಲೆಗಳು, ಹುಡ್ತಾನೆ ಕಾಡುವಂತಹ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬನ್ನಿ ಮತ್ತಷ್ಟು ಮಾತಾಡೋಣ. ಸೊ ಡಾಕ್ಟರ್, ಈಗ ಸರ್ಜರಿ ಅಂದ ತಕ್ಷಣ ಎಲ್ಲರೂ ಭಯ ಬೀಳ್ತಾರೆ, ನೋವಾಗುತ್ತೇನೋ, ರಿಸ್ಕ್ ಇದೆಯೇನೋ ಅಂತ. ಸೊ ಸರ್ಜರಿ ಇಲ್ಲದೇನೆ ಇದಕ್ಕೆ ಯಾವ ಟ್ರೀಟ್ಮೆಂಟ್ಸ್ಗಳಿದಾವೆ ಅಂತ? ಆ್ಯಕ್ಚುಲಿ ಇದು ತುಂಬ ಒಳ್ಳೆ ಕ್ವೆಶನ್. ಏನಕ್ಕಂದರೆ 5 ವರ್ಷ 6 ವರ್ಷ ಮುಂಚೆ ಈ ಕ್ವೆಶನ್ ಬಂದಿದ್ರೆ ನನಗೆ, ನಾನು ಇಲ್ಲಮ್ಮ ಆ ಥರ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿರ್ತೀನಿ. ಬಟ್ ಆದರೂ ಈಗ ಫಾರ್ ದ ಲಾಸ್ಟ್ 5-10 ಇಯರ್ಸ್ ತುಂಬ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ನಿಂದ ಸುಮಾರು, ನಾನು ಹೇಳಿದ್ದೀನಿ ಮುಂಚೆ ವೆನ್ ವಿ ಸ್ಟಾರ್ಟೆಡ್ ದ ಪ್ರೋಗ್ರಾಮ್, ದಟ್ ಮೋಸ್ಟ್ ಪ್ರಾಬ್ಲಮ್ಸ್ ಅಂಡ್ ಬರ್ತ್ ಡಿಫೆಕ್ಟ್ಸ್ ಆಫ್ ದ ಹಾರ್ಟ್ ಅಂತ ಹೇಳಿದರೆ ಅದು ರಂಧ್ರಗಳು. ಎಲ್ರಿಗೂ ಗೊತ್ತಿರುತ್ತೆ, ರಂಧ್ರ ಇದೆ. ಯಾರೋ ಒಬ್ಬರು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರಿಗೆ ಇರುತ್ತೆ. ಸೊ ಈ ರಂಧ್ರಗಳನ್ನು in the last 5-10 years we can do the procedure without any operation. ಅನುಕೂಲಗಳು ಏನು ಅಂದರೆ, ನಿಮಗೆ ಕುಯ್ಯೋದಿಲ್ಲ, ಕಟ್ಟಿಲ್ಲ ಅಂದರೆ ನಮ್ಗೆ ನೋವು ಇರಲ್ಲ ಅಂದರೆ ನೀವು 10 ದಿನ ಹಾಸ್ಪಿಟಲಲ್ಲಿ ಕೂತ್ಕೋಬೇಕು ಅಂತ ಇಲ್ಲ. ಇದಕ್ಕೆ ಹೊಸ ರೀತಿಯಲ್ಲಿ ನಾವು ಏನು ಮಾಡ್ತೀವಿ, ಟ್ಯೂಬ್ ಒಳಗೆ ಒಂದು ವೆಯ್ನ್, ರಕ್ತನಾಳ ಒಳಗೆ ಹೋಗ್ಬಿಟ್ಟು ಒಳಗಿನಿಂದಾನೇ ನಾವು ಆ ರಂಧ್ರನ ಮುಚ್ಚಕ್ಕೆ ಅವಕಾಶ ಇದೆ. ಇದನ್ನು ಮುಚ್ಚಕ್ಕೆ ಒಂದು ಛತ್ರಿ ತರ ಒಂದು ಡಿವೈಸ್ ಬರುತ್ತೆ. ಆ ಡಿವೈಸ್ ಅನ್ನು ಕೂರಿಸ್ಬಿಟ್ಟು ನಾವು ಬಿಟ್ಬಿಡ್ತೀವಿ. ಇದರಿಂದ ಏನಂದ್ರೆ ನಮಗೆ ಆಚೆ ಏನು ಸ್ಕಾರ್ ಕಾಣುವುದಿಲ್ಲ. ಎಸ್ಪೆಷಲಿ ಹೆಂಗಸರಿಗೆ ಇದು ತುಂಬಾ ಒಳ್ಳೆಯದು. ಏನಕ್ಕಂದ್ರೆ ಮುಂದಕ್ಕೆ ಮದುವೆ ಆಗಬೇಕು, ಆ ತರ ತೊಂದರೆಗಳು ಬಂದ್ರೆ ನಿಮ್ಗೆ ಏನು ಅದ್ರ ಬಗ್ಗೆ ಯೋಚನೆ ಇರಲ್ಲ. ಎರಡನೇ ವಿಷಯ, ನೋವು ಇರಲ್ಲ. ಮಕ್ಕಳಿಗೆ ಸರಿ ದೊಡ್ಡವ್ರಿಗೆ ಸರಿ ನೋವು ಅಂದ್ರೆ ಭಯ ಇರುತ್ತೆ, ಆ ನೋವು ಇರಲ್ಲ. ಮೂರನೇ ವಿಷಯ ಏನಂದ್ರೆ 6 ತಿಂಗಳು ನೀವು ಒಂದು ಔಷಧಿ ತಗೋಬೇಕಾಗತ್ತೆ. ಔಷಧ ತಗೊಂಡಿದ್ಮೇಲೆ ಮಾಮೂಲಿ ಮಾಂಸ ಅದ್ ಮೇಲ್ಗಡೆ ಬೆಳವಣಿಗೆ ಆಗಿದ್ಮೇಲೆ ನಮಗೆ ನಾರ್ಮಲ್ ಹಾರ್ಟ್ ತರ ಆಗ್ಬಿಡುತ್ತೆ. ಓಕೆ ಓಕೆ. ಸೊ ಕಾಲರ್ ರೆಡಿ ಇದ್ದಾರೆ ಡಾಕ್ಟರ್. ಈಗ ಬೆಂಗಳೂರಿಂದ ಮಂಜುಳಾ ಅವರೇ, ಹೇಳಿ, ಏನ್ ಸಮಸ್ಯೆ ಇದೆ? ಮೇಡಮ್, ನಮ್ಮ ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಹಾ, ಅದು ಏನಂತಾನೆ ಅರ್ಥ ಆಯ್ತಲ್ಲ ಮೇಡಮ್. ಅದು ಎಷ್ಟು ವರ್ಷ ಮಗುಗೆ? 17 ವರ್ಷ ಮೇಡಮ್. ಅವಳಿಗೆ ಗೊತ್ತಾಗ್ಬಿಟ್ಟು 8 ವರ್ಷದ ಮೇಲೆ ಆಯ್ತು ಮೇಡಮ್. ಹೌದಾ? 8 ವರ್ಷದ ಮೇಲೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ. ಹಾ, ಅದು ಕೊಡಿಸ್ತಾ ಇದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ ಡಾಕ್ಟ್ರು. ತಗೊಂಡೋಗಿ ತೋರಿಸಿದ್ರು, ಜೈಜವಲ್ಲೆಲ್ಲ ತೋರಿಸಿದೀವಿ. ಏನಿಲ್ಲಮ್ಮ, ಅದು ₹1 ಅಷ್ಟಿದೆ, ₹2 ಅಷ್ಟಿದೆ, ನಾವು ಆಪರೇಷನ್ ಮಾಡಿಸ್ತೀವಿ, ಇಲ್ಲಾಂದ್ರೆ ಆಗೋದಿಲ್ಲ, ಇದು ₹1 ಅಷ್ಟಿಲ್ಲ ಅಂತಾರೆ. ಅವ್ರು ಕೇಳ್ದಂಗೆ ಓಡ್ದಾಗ ಶೆಕೆ ಥರ ಆಗುತ್ತೆ ಅವಳಿಗೆ, ಸುತ್ತ ಅಂತ ಕೇಳ್ತಾರೆ, ಎದೆ ಚೆಲ್ ಕುಡಿತಿತ್ತ ಅಂತಾರೆ. ಆ ಥರ ಏನಿಲ್ಲ ಪ್ರಾಬ್ಲಮ್ ಅವಳಿಗೆ. ಈಗ 16 ವರ್ಷನಾ ಅವ್ರಿಗೆ? 16 ವರ್ಷ ಮೇಡಮ್ ಅವ್ರಿಗೆ. ಓಕೆ, ಡಾಕ್ಟರ್ ಮಾತಾಡ್ತಾರೆ. ಮಂಜುಳಾ ಅವರೇ, ಹೇಳಿ ಸರ್. ಇದು ಹೆಂಗಸರ ಗಂಡಸರ? ಮಗಳ. ಓಕೆ, ಏನ್ ತೊಂದರೆ ಅಂತ ಹೇಳಿದ್ರಮ್ಮ? ಸ್ಕ್ಯಾನಿಂಗ್ ಮಾಡಿದಾರಾ ರೀಸೆಂಟ್ ಆಗಿ? ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದೀವಿ ಸರ್ ನಾವು. ಅದ್ರಲ್ಲಿ ಏನು ಡಯಾಗ್ನೋಸಿಸ್ ಕೊಟ್ಟಿರ್ಬೇಕಲ್ವೇ ಸರ್? ಅದೆಲ್ಲ ನಮ್ಗೆ ಏನು ಗೊತ್ತಾಯ್ತಲ್ಲ ಸರ್, ನಾವು ಅಷ್ಟೊಂದು ಓದಿಲ್ಲ ಸರ್ ನಾವು. ಇಲ್ಲ, ಏನು ರಂಧ್ರ ಅಂತಾನು ಹೇಳಿಲ್ವಾ? ಏನು ಹೇಳಿದ್ರೆ ಸರ್, ಏನ್ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ನಾನು ಕೇಳಿದೆ ಸರ್. ನಾನು ಏನಿಲ್ಲಮ್ಮ, ಡಾಕ್ಟ್ರಿಗೆ ಹೋಗಿ ಕೇಳಿ ಅಲ್ಲಿ ಅಂತಾರೆ. ಡಾಕ್ಟ್ರಿಗೆ ಅಲ್ಲಿ ಕೇಳಿದ್ರೆ ಅಲ್ಲೇನಮ್ಮ ಹೇಳಿದ್ರು, ಅಲ್ಲೇನು ಹೇಳಿತಾರಲ್ಲ ಅಷ್ಟೇ ಇರೋದಮ್ಮ, ಇನ್ನೇನು ಇಲ್ಲ. ನೀವು ಡಾಕ್ಟರ್ ಹತ್ರ ಕೇಳಿದಿರಾ? ಇಲ್ಲ ಸರ್, ಕೇಳಿಲ್ಲ ಸರ್ ನಾವು. ಅಯ್ಯೋ, ನಾವು ಸಿಗ್ತೀವಿ BGS ಗ್ಲೋಬಲ್ ನಲ್ಲಿ, ಬನ್ನಿ. ನಾವು ಡಯಾಗ್ನೋಸಿಸ್ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ನಾನು ಹೇಗೆ ಹೇಳಕ್ಕಾಗುತ್ತೆ? ಅದಕ್ಕೆ ಪೂರ್ತಿಯಾಗಿ ತಿಳ್ಕೋಬೇಕು. ನೀವು ಬೇಕಾಗಿದ್ರೆ ನೀವು BGS ಗ್ಲೋಬಲ್ ಆಸ್ಪತ್ರೆ ಬನ್ನಿ, ನಾನು ಅಲ್ಲಿ ನಿಮ್ಗೆ ನೋಡ್ಬಿಟ್ಟು ಎಲ್ಲ ಹೇಳ್ಕೊಡ್ತೀನಿ. ಓಕೆ ಡಾಕ್ಟರ್, ಈಗ ಲೈಫ್ ಸ್ಟೈಲ್ ಅಂತ ತೆಗೆದುಕೊಳ್ಳೋದಾದ್ರೆ ಲೈಫ್ ಸ್ಟೈಲ್ ಕೂಡ ನಮ್ಮ ಈ ಒಂದು ಇಂಥ ಸಮಸ್ಯೆಗಳಿಗೆ ಹೆಚ್ಚಾಗಿ ಕಾರಣ ಆಗುತ್ತೆ ಅಂತ ಹೇಳ್ಬೋದಾ? ಕರೆಕ್ಟ್. ಆ್ಯಕ್ಚುಲಿ ನಮ್ಮದು ಅಷ್ಟೊಂದು ನಾವು ಮಾತಾಡ್ಬಿಟ್ಟು ಈ ಲೈಫ್ ಸ್ಟೈಲ್ ಕಾಯಿಲೆಗಳ ಬಗ್ಗೆ ಮಾತಾಡಲ್ಲ ಅಂದರೆ ಪ್ರೋಗ್ರಾಮ್ ಇಸ್ ನಾಟ್ ಕಂಪ್ಲೀಟ್. ಏನಕ್ಕಂದ್ರೆ ನಾವು ಸುಮಾರು ಯಂಗರ್ ಏಜ್ನಲ್ಲಿ ಏನೇನು ಕೆಟ್ಟದ್ದು ಮಾಡ್ತೀವಿಯೋ ಅದೆಲ್ಲ ಇಟ್ ಗೆಟ್ಸ್ ಅಫೆಕ್ಟೆಡ್ ವೆನ್ ಯು ಆರ್ ಓಲ್ಡರ್. ಈಗ ಜನರಲಿ ವರ್ಲ್ಡ್ನಲ್ಲಿ ನೋಡಿದರೆ heart attacks happen when you are 45+ or close to 50+. ನಮ್ಮ ಜನಕ್ಕೆ ಏನಾಗ್ತಾ ಇದೆ ಅಂದರೆ 30ನಿಂದಾನೇ ಶುರು ಆಗ್ಬಿಡುತ್ತೆ. ಇನ್ಫ್ಯಾಕ್ಟ್ ವಿ ಸಿ ಅ ಲಾಟ್ ಆಫ್ ಚಿಲ್ಡ್ರನ್ ಈವನ್ 20 years old. ಇನ್ಫ್ಯಾಕ್ಟ್ ಹೋದ ತಿಂಗಳು 1.5 ತಿಂಗಳು ಮುಂಚೆ ಒಂದು 18 ವರ್ಷ ಹುಡುಗ, ಅವನು ಹಾರ್ಟ್ ಅಟ್ಯಾಕ್ ಬಂದು ಹಾರ್ಟ್ ಬ್ಲಾಕೇಜ್ ಆಗಿ ಅವನಿಗೆ ಇದೇ ತರ ನಾವು ಆಂಜಿಯೋಪ್ಲಾಸ್ಟಿ ಮಾಡಿ ಸ್ಪ್ರಿಂಗ್ ಹಾಕಿ ಒಳಗೆ ಆಮೇಲೆ ಮನೆಗೆ ಕಳಿಸ್ಕೊಟ್ಟಿದ್ವಿ. ಅಷ್ಟೊಂದು ಯಂಗ್ ಏಜ್ನು ಬರೋಕ್ಕೆ ಸಾಧ್ಯ ಇದೆ. ಸೊ ನಾವು ಹೇಳಿದಂಗೆ ನಮ್ಮ ಯಂಗ್ ಏಜ್ನಲ್ಲಿ ಬರುವುದು ಬರೀ ಹುಟ್ಟುವುದೊಂದು ಕಾಯಿಲೆಗಳು ಅಂತ ಇಲ್ಲ, ಇದು ಆಗ್ಬಹುದು, ಬಟ್ ಅದು ಕಮ್ಮಿ. ಬಟ್ ನಮ್ಮ ಜನಕ್ಕೆ ಏನೋ ಒಂದು ರೀಸನ್ ಇಂದ ಜೆನೆಟಿಕ್ಸ್, ಒಂದು ನಾವು ಊಟ ಮಾಡುವುದು ರೀತಿ, ನಮ್ದು ಹೋಗೋದು ಬರುವುದು ಪೊಲ್ಯೂಷನ್ ಮತ್ತೆ ಸ್ಟ್ರೆಸ್ಸು, ಅದೆಲ್ಲ ಸೇರಿಸಿ ಏನಾಗುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಜನ ಜನರಲಿ ವೆನ್ ಯು ಕಂಪೇರ್ ಟು ಎನಿ ವೆಸ್ಟರ್ನ್ ಪಾಪ್ಯುಲೇಷನ್, ನಾವು ಆಕ್ಟಿವಿಟಿ ತುಂಬಾನೇ ಕಡಿಮೆ. ನಾವು ಸ್ಪೋರ್ಟ್ಸ್ ಅದನ್ನೆಲ್ಲ ಅಷ್ಟೊಂದು ನಾವು ತಲೆ ಕೆಡ್ಕೊಳ್ಳಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಇದು 4 ಸೇರಿಸ್ಕೊಂಡು ಪ್ಲಸ್ ಸ್ಮೋಕಿಂಗ್ ನಾವು ಎಲ್ಲರೂ ಬಿಟ್ಬಿಟ್ಟಿದ್ದಾರೆ.
ನಾವು ತಗೊಂಡಿದ್ವಿ. ಇನ್ಫ್ಯಾಕ್ಟ್ ಫೀಮೇಲ್ಸ್ಗಳು ಇಲ್ಲಿ ಸ್ಮೋಕಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ. ನಾನು ಐ ಹ್ಯಾವ್ ಲಿವ್ಡ್ ಅಬ್ರಾಡ್ ಫಾರ್ 15 years. ಇಲ್ಲಿ ಬಂದು ನೋಡಿದ್ರೆ ಅಷ್ಟೊಂದು ನನಗೆ ಆಶ್ಚರ್ಯ, ಏನಪ್ಪ ಅದು ಇಷ್ಟೊಂದು ಹೆಂಗಸರುಗಳು ಸ್ಮೋಕಿಂಗ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಂತ. ಇದೆಲ್ಲ ಸೇರಿಸ್ಕೊಂಡು ಇಟ್ ಇಸ್ ಸೆಟ್ಟಿಂಗ್ ಅಪ್ ಲೈಕ್ ಅನ್ ಆಟಮ್ ಬಾಂಬ್ ಟು ಹ್ಯಾವ್ ಯಂಗರ್ ಏಜ್ ಪೀಪಲ್ ಹ್ಯಾವಿಂಗ್ ಲೈಫ್ ಸ್ಟೈಲ್ ಡಿಸೀಸಸ್ ಲೈಕ್ ಡಯಾಬಿಟೀಸ್ ಅಂಡ್ ಆಲ್ಸೋ ಹಾರ್ಟ್ ಅಟ್ಯಾಕ್ಸ್. ಅದೆಲ್ಲ ನಾವು ಬದಲಾವಣೆ ಮಾಡೋಕ್ಕೆ ಅವಕಾಶ ಇದೆ, ಅದೆಲ್ಲ ನಮ್ಮ ಕೈನಲ್ಲಿ ಇದೆ. ಜೆನೆಟಿಕ್ಸ್ ಒಂದು ಮಾತ್ರ ನಾವು ಏನು ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ಮಿಕ್ಕದೆಲ್ಲ ನಾವು ಮಾಡ್ಬೋದು. ಮಾಡೋಕ್ಕೆ ನಮ್ಮ ಕೈನಲ್ಲಿ ಒಂದು ಚಾನ್ಸ್ ಇದೆ. ನಮ್ಗೆ ಇಷ್ಟ ಇರಬೇಕು, ಮಾಡಬೇಕು ಅಂತ ಒಂದು ಮೋಟಿವೇಶನ್ ಇರಬೇಕು. ಎಲ್ಲ ನಮ್ಮ ಕೈಲಿದೆ, ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ಅಂತ ಹೇಳ್ತಿದ್ದಾರೆ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಬೈ ಬರ್ತ್ ಅಂದರೆ ಬರುವಂತಹ ಹಾರ್ಟ್ ಡಿಸೀಸ್ಗಳ ಬಗ್ಗೆ ತಿಳಿಸ್ಕೊಟ್ರಿ, ಅದು ಚಿಕಿತ್ಸೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಹುಡ್ತಾನೆ ಕಾಡುವಂತಹ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದಕ್ಕೆ ಚಿಕಿತ್ಸೆನೂ ತಿಳಿಸ್ಕೊಟ್ರು ಡಾಕ್ಟರ್. ಆಪರೇಷನ್ ಆ್ಯಂಡ್ ಸರ್ಜರಿ ಒಂದೇ ಅದಕ್ಕೆ ಮಾರ್ಗ ಅಲ್ಲ, ಅದು ಹೊರತಾಗಿಯೂ ಕೂಡ ಅನೇಕ ಚಿಕಿತ್ಸೆಗಳಿವೆ, ನೋವು ಆಗದಿರುವಂತಹ ಚಿಕಿತ್ಸೆಗಳಿವೆ. ಹಾಗೆಯೇ ಒಂದು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ದೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.